ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ವಿಡಿಯೋ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಸಬ್ಬಕ್ಕಿ ಸೊಪ್ಪಿನಿಂದ ಬಸ್ಸಾರು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು ಕಟ್ಟು ಆಗುವಷ್ಟು ಸಬ್ಬಕ್ಕಿ ಸೊಪ್ಪು ತಗೊಂಡಿದ್ದೆ. ಅದು ಸಹ 3 ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಕೊಂಡು. ಹಾಗೆ ಒಂದು ಕುಕ್ಕರ್ನಲ್ಲಿ ಅರ್ಧ ಕಪ್ ಆಗುವಷ್ಟು ಬೇಳೆ ಸಹ ತೊಗೊಂಡಿದ್ದೀನಿ. ಅದು ಸಹ ಹಾಕ್ಕೊಂಡು ನೀರಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಸಾಂಬಾರು ರುಬ್ಬುವುದಕ್ಕೆ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ, ಹುಳಿ ಟೊಮೊಟೊ. ಅದು ಸೊಪ್ಪು ಸಹ ಹಾಕ್ಕೊಂಡು ಅದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ಕೊಂಡು ನಾನಿಲ್ಲಿ 2 ರಿಂದ 3 ವಿಸಿಲ್ ಕೂಗಿಸ್ಕೊತಿದ್ದೀನಿ. ನೋಡಿ, ಈಗ ಸಾಂಬಾರು ರುಬ್ಬುವುದಕ್ಕೆ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಸಹ ಸ್ಟವ್ ಮೇಲೆ ಸುಟ್ಕೊಂಡಿದ್ದೀನಿ. ಹಳ್ಳಿ ಕಡೆ ಎಲ್ಲ ಒಲೆಯಲ್ಲಿ ಸುಡ್ತಾರೆ, ಈ ಕಡೆ ಒಲೆ ಇಲ್ಲದಿರೋದಕ್ಕೆ ನಾನು ಸ್ಟವ್ ಮೇಲೆ ಸುಟ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಸಾಂಬಾರು, ನೀವು ಒಮ್ಮೆ ಟ್ರೈ ಮಾಡಿ. ಒಬ್ಬಟ್ಟಿನ ಸಾಂಬಾರು ಥರನೇ ಇರುತ್ತೆ ಸಾಂಬಾರು ಈ ಥರ ಮಾಡಿದ್ರೆ. ನೋಡಿ, 2 ರಿಂದ 3 ವಿಸಿಲ್ ಕೂಗಿದ್ದೆ, ಸೋಲಿಸ್ಕೊಂಡಿದ್ದೀನಿ. ನೀರೆಲ್ಲ ಒಂದು ಸಪ್ರೇಟ್ ತೆಗೆದಿಕ್ಕೋಬೇಕು. ಇದು ಬಿಸಿ ಇದೆ, ತಣ್ಣಗಾಗಲಿ. ಅಷ್ಟರಲ್ಲಿ ನಾವು ಸಾಂಬಾರು ರುಬ್ಬುವುದಕ್ಕೆ ಏನೇನು ಬೇಕಂತ ನೋಡಿ. ಇಲ್ಲಿ ಕೊತ್ತಂಬರಿ ಹಾಗೆ ಟೊಮೊಟೊ, ಹುಣಸೆಹಣ್ಣು, ಸಾಂಬಾರು ಪುಡಿ 2 ಸ್ಪೂನ್, ಹಾಗೆ ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂಡಿರೋದು. ಅಲ್ಲಿ ಜೀರಿಗೆ ಸ್ವಲ್ಪ ತೊಗೊಂಡಿದ್ದೀನಿ, ಹಾಗೆ ಬೇಳೆ ಬೇಯಿಸ್ಕೊಂಡಿರೋ ಸ್ವಲ್ಪ ಹಾಕೋಬೇಕು. ಕಾಯಿ ತುರಿ ಸಹ ತೊಗೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಸೊಪ್ಪಿಗೆ ಈರುಳ್ಳಿ ಉದ್ದದ ಕಟ್ ಮಾಡ್ಕೊಂಡಿದ್ದೀನಿ, ಹಾಗೆ ಹಸಿಮೆಣಸಿನ್ಕಾಯಿ ಸಹ ತೊಗೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಏನೇನು ಬೇಕಂತ ಹಾಕ್ಕೊಳ್ಳಿ. ಈಗ ಸಾಂಬಾರು ಪುಡಿ ಸಹ ಹಾಕ್ಕೊತಾ ಇದ್ದೀನಿ, ಹಾಗೆ ಬೇಳೆ, ಟೊಮೊಟೊ, ಹುಣಸೆಹಣ್ಣು, ಕೊತ್ತಂಬರಿ ಸೊಪ್ಪು, ಹಾಗೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಸುಟ್ಕೊಂಡಿರೋದು ಸಹ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಜೀರಿಗೆ ನಾನು ಹುರ್ಕೊಂಡಿರೋದು ವೀಡಿಯೋ ಸ್ಕಿಪ್ ಆಗಿದೆ. ನೀವು ಜೀರಿಗೆ ಹುರ್ಕೊಂಡು ಹಾಕಿದ್ರೂ ಸಾಂಬಾರು ಟೇಸ್ಟಿಯಾಗಿರುತ್ತೆ. ನೀವು ಹುರಿದ್ಬಿಟ್ಟು ಹಾಕ್ಕೊಳ್ಳಿ, ಇಲ್ಲ ಸಹ ಹಾಗೆ ಸಹ ಹಾಕೋಬೋದು. ನಾನಿಲ್ಲಿ ಅರ್ಧ ತೆಂಗಿನ ತುರಿ ಸಾಂಬಾರು ರುಬ್ಬಿಕೊಳ್ತಿದ್ದೀನಿ, ಇನ್ನೂ ಅರ್ಧ ಸೊಪ್ಪಿಗೆ ಒಗ್ಗರಣೆಗೆ ಹಾಕ್ಕೊತಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ಎಲ್ಲ ಹಾಕಿ ರುಬ್ಕೊಂಡ್ಬರಬೇಕು. ನೋಡಿ ಎಷ್ಟು ನುಣ್ಣಗಾಗಿದೆ ಅಂತ. ಈ ಸೊಪ್ಪು ಸಹ ಬಿಸಿ ಇರೋದು ತಣ್ಣಗಾಗಿದೆ. ನಾವು ಚೆನ್ನಾಗಿ ಹಿಂಡ್ಕೋಬೇಕು ಸೊಪ್ಪು, ಯಾಕೆಂದರೆ ನೀರಿನ ಅಂಶ ಇರುತ್ತೆ. ಒಗ್ಗರಣೆ ಹಾಕೋದಕ್ಕೆ ಒಂಥರ ನೀರಾಗೇ ಇರುತ್ತೆ, ಅದಕ್ಕೆ ನೀರೆಲ್ಲ ಚೆನ್ನಾಗಿ ಹಿಂಡ್ಕೋಬೇಕು. ತಣ್ಣಗಾದ್ಮೇಲೆ ಚೆನ್ನಾಗಿ ಹಿಂಡ್ಕೊಳ್ಳಿ, ಚೆನ್ನಾಗೂ ಬರುತ್ತೆ ನೀರೆಲ್ಲನೂ. ನೀರೆಲ್ಲ ಹಿಂಡಿದ ಮೇಲೆ ಸೊಪ್ಪು ನೀರು ಸಹ ವೇಸ್ಟ್ ಮಾಡಬೇಡಿ. ಅದೇ ಸೊಪ್ಪು ನೀರನ್ನ ಬಸ್ಸಾರಿಗೆ ಹಾಕೋಬೇಕು, ಸಾಂಬಾರಿಗೆ. ನಾನು ವೇಸ್ಟ್ ಮಾಡಿಲ್ಲ, ಅದೇ ಇದರಲ್ಲಿ ಐತೆ ಸೊಪ್ಪು ನೀರು. ಈಗ ನಾನು ಒಗ್ಗರಣೆ ಹಾಕ್ಕೊತೀನಿ ಸೊಪ್ಪಿಗೆ. ಒಂದು ಬಾಣಲಿ ಇಡಿ, ಒಂದು 2 ಸ್ಪೂನ್ ಎಣ್ಣೆ ಸಹ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಜೀರಿಗೆ ಹಾಕ್ಕೊಂಡಿದ್ದೀನಿ, ಉದ್ದಗೆ ಕಟ್ ಮಾಡಿರುವ ಈರುಳ್ಳಿ ಸಹ ಹಾಕ್ಕೊಂಡಿದ್ದೀನಿ ಒಗ್ಗರಣೆಗೆ. ಹಸಿಮೆಣಸಿನ್ಕಾಯಿ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಾಕ್ಕೊಳ್ಳಿ. ಇಲ್ಲಿ ಚೆನ್ನಾಗಿ ಗೋಲ್ಡ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಹಸಿ ಸ್ಮೆಲ್ ಹೋಗಬೇಕು ಅಲ್ವಾ, ಅದಕ್ಕೆ. ಇಲ್ಲಿ ನನಗೆ ಹಾಗೆ ಸೊಪ್ಪು ಹಿಂಡ್ಕೊಂಡಿರೋದು ಸಹ ಹಾಕ್ಕೊಬೇಕು. ಈಗ ಅದು ಸಹ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ಈ ಸಾಂಬಾರಂತೂ ಸೂಪರಾಗಿರುತ್ತೆ, ಮುದ್ದೆಗಂತೂ ಸೂಪರ್ ಕಾಂಬಿನೇಷನ್ನು. ನೋಡಿ, ಸೊಪ್ಪು ಸಹ ಹಾಕ್ಕೊತಾ ಇದ್ದೀನಿ, ಚೆನ್ನಾಗಿ ಕಲಿಸ್ಕೋಬೇಕು. ಕೊನೆಯದಾಗಿ ನಾವು ತೆಂಗಿನ ತುರಿ ಅರ್ಧ ಹೆಚ್ಚಿಟ್ಕೊಂಡಿದ್ನಲ್ವ, ಅದು ಸಹ ಕೊನೆಯಲ್ಲಿ ಉದುರಿಸ್ತಾ ಇದ್ದೀನಿ ನೋಡಿ. ಯಾಕಂದರೆ ಸ್ಟವ್ ಆಫ್ ಮಾಡಿಕೊಂಡು ನಾವು ಹಾಕ್ಕೋಬೇಕು, ಚೆನ್ನಾಗಿರುತ್ತೆ. ಕೊನೆಯದಾಗಿ ಹಾಕ್ಕೊಂಡ್ರೆ ಸೊಪ್ಪು ಸಹ ಚೆನ್ನಾಗಿರುತ್ತೆ, ತಿನ್ನೋದಕ್ಕೂ ಸಹ. ಸೊಪ್ಪು ಪಲ್ಯ ಒಗ್ಗರಣೆ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ಲಾಗಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಈಗ ನಾನು ಸಾಂಬಾರಿಗೆ ರೆಡಿ ಮಾಡ್ಕೊಂಡು ಬನ್ನಿ. ಇಲ್ಲ ಆಲ್ರೆಡಿ ನಾನು ರುಬ್ಬಿಕೊಂಡಿದ್ದೆ ಸಾಂಬಾರಿಗೆ. ಅದೇ ಸೊಪ್ಪು ನೀರೊಳಗೆ ನಾನು ರುಬ್ಬಿರೋ ಮಸಾಲೆ ಸಹ ಎಲ್ಲ ಹಾಕ್ಕೊತಾ ಇದ್ದೀನಿ. ಅದೇ ಸೊಪ್ಪು ನೀರೊಳಗೆ ಎಲ್ಲ ಹಾಕಿ ಕಲಿಸ್ಕೊಳ್ಳಿ. ನಿಮಗೆ ನೀರು ಇನ್ನೂ ಎಕ್ಸ್ಟ್ರಾ ಬೇಕಂದರೆ ಹಾಕೋಬೋದು. ನಂಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಅದೇ ನೀರಲ್ಲಿ ಹಾಕ್ಕೊತಾ ಇದ್ದೀನಿ, ಸಾಕು ಅಂಥೇಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನೋಡಿ, ನಾನು ಹಾಗೆ ಸೊಪ್ಪು ಬೇಳೆ ಬೇಯಿಸ್ಕೊಂಡಿದ್ದಲ್ಲ, ಅದೇ ಕುಕ್ಕರ್ನಲ್ಲಿ ಎಣ್ಣೆ ಹಾಕಿದ್ದೀನಿ, ಹಾಗೆ ಸಾಸಿವೆ ಸಹ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಎಲ್ಲ ಸಿಡಿದ ಮೇಲೆ ಈರುಳ್ಳಿ ಸಹ ಒಗ್ಗರಣೆ ಹಾಕ್ಕೊಬೋದು, ನೀವು ಹಾಕ್ಕೊಳ್ಳಿ. ಕರಿಬೇವು, ಒಣಮೆಣಸಿನ್ಕಾಯಿ 1-2, ಈರುಳ್ಳಿ ಒಂದು ಅರ್ಧ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಇದು ಗೋಲ್ಡ್ ಕಲರ್ ಬರೋವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ನಾನು ಸೊಪ್ಪು ನೀರು ಕಲಸಿಕೊಂಡಿದ್ನಲ್ವ, ಅದು ಸಹ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಸಹ ಹಾಕ್ಕೋಬೇಕು. ಇದು ನೋಡಿ, ಆಗಲೇ ಒಂದು ಮರಳ ಬಂದರೆ ಸಾಕು, ನಮಗೆ ಚೆನ್ನಾಗಿರುತ್ತೆ. ಜಾಸ್ತಿ ಕುದಿಸೋದು ಏನೂ ಬೇಡ. ಒಬ್ಬಟ್ಟಿನ ಸಾಂಬಾರು ಥರನೇ ಪರಿಮಳ ಬರ್ತಾ ಇರುತ್ತೆ, ಯಾಕಂದರೆ ಇದೆಲ್ಲ ಹುರ್ಕೊಂಡು ಮಾಡಿದ್ದೀವಲ್ಲ, ಚೆನ್ನಾಗಿರುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್.
ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರೆಯಬೇಡಿ ಫ್ರೆಂಡ್ಸ್. ನೋಡಿ ಬಸ್ಸಾರು ರೆಡಿಯಾಗಿದೆ, ಸೊಪ್ಪಿನ ಪಲ್ಯ ಸಹ ರೆಡಿಯಾಗಿದೆ. ಯಾರ್ಯಾರಿಗೆ ಇಷ್ಟ ಆಯಿತೋ ಬಸ್ಸಾರು ಹಾಗೆ ಪಲ್ಯ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.